ಅವಳಿಗೆ ಅಷ್ಟು ಶಕ್ತಿ ಇದೆ ಅಂತ ನನಗನ್ಸಿಲ್ಲ. ನೋಡೋಕೆ ಸಾಧಾರಣವಾದ ಮಗು ಥರನೇ ಇದ್ದಾಳೆ, ಆದ್ರೆ ಮಾತಾಡಿದ್ರೆ ಮಾತ್ರ ಎಲ್ಲ ಗೊತ್ತಿರೋ ಹಾಗೆ ಮಾತಾಡ್ತಾಳೆ. ಹೌದಾ? ಅವಳು ಹುಡುಗಿ ಅಲ್ವಾ? ಹುಡುಗಿ ಬದಲು ಇನ್ಯಾರಾದ್ರೂ ಬಂದಿದಾರಾ? ತುಂಬಾ ಚೆನ್ನಾಗಿದೆ. ನಾನೊಬ್ಳು ಮನುಷ್ಯಳು, ನಿನಗೇನಾಗಿದೆ? ಅಂದ್ರೆ ನಾನು ಮನುಷ್ಯಳಲ್ವಾ? ನನ್ನ ಮಾತಿನ ಅರ್ಥ ನೀನೊಬ್ಳು ಮಾಂತ್ರಿಕಳು ಅಂತ. ಒಂದು ಸಾರಿ ಕಣ್ಮುಚ್ಚಿ ನೋಡಿದ್ರೆ ಆ ಹುಡುಗಿ ಯಾರು, ಆ ಪುಣ್ಯ ಯಾಕೆ ಅವಳನ್ನ ಕರ್ಕೊಂಡು ಬಂದ್ಲು ಅಂತ ನಿನ್ ಗೊತ್ತಾಗೋಗುತ್ತೆ ತಾನೆ. ಕಣ್ಣು ಮುಚ್ಕೊಂಡು ಹೇಳೋ ಅಷ್ಟು ಶಕ್ತಿ ನನಗಿಲ್ಲ. ಅಂಜನ ಹಾಕಿ ನೋಡ್ಬೇಕಾದ್ದೆ. ಅಂಜನ ಅಂದ್ರೆ ಅಮೃತ ಅಂಜನ ಹಾಕಿದ ತಕ್ಷಣ ಗೊತ್ತಾಗ್ಬಿಡಕ್ಕೆ? ಅದ್ರ ಬಗ್ಗೆ ಇಷ್ಟೊಂದು ಯೋಚನೆ ಮಾಡೋದ್ ಬೇಕಾಗಿಲ್ಲ. ಇಷ್ಟ ಇಲ್ಲ ಅಂದ್ರೆ ಹೊರಗಡೆ ಕಳಿಸ್ಬಿಡು, ಕಷ್ಟ ಅನ್ಸದ್ರೆ ಮೇಲ್ ಕಳಿಸ್ಬಿಡು. ಭೂತಕಿ, ನೀನ್ ನಕ್ಕದ್ಯಾ? ಇಲ್ಲ. ಮತ್ತೆ ಆ ನಗು ಶಬ್ದ ಎಲ್ಲಿಂದ ಬಂತು? ಆ ನಾಗಮ್ಮನ ಸಾಯಿಸೋದಿಕ್ಕೆ ನೀನೇ ಸರಿಯಾದವಳು. ಅವಳ ಪ್ರಾಣ ಪೂರ್ತಿ ಪುಣ್ಯ ಮೇಲೆ ಇದೆ. ಆ ಪುಣ್ಯನ ಸಾಯಿಸಿದ್ರೆ ಆ ನೋವಲ್ಲಿ ನಾಗಮ್ಮನೂ ಸಾಯ್ತಾಳೆ. ನೋಡ್ದ್ಯಾ, ಇಲ್ಲಿ ಯಾರು ಇಲ್ಲ ಅಂತಂದ್ಮೇಲೆ ನಗು ಶಬ್ದ ಎಲ್ಲಿಂದ ಬರ್ತಿದೆ? ಇದೆಲ್ಲ ಆ ಮರಿ ರಾಕ್ಷಸಿ ಮಾಡ್ತಾ ಇದ್ದಾಳೆ ಅಂತ ನನ್ನ ಅನುಮಾನ. ಹಾಗಾದ್ರೆ ಅವಳ ವಿಷಯನ ಸದ್ಯದಲ್ಲೇ ಮುಗಿಸ್ತೀನಿ. ಭೂತಕಿ, ಅದೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನ ಬೇಗ ಮಾಡು. ಇಲ್ಲ ಅಂದ್ರೆ ನನ್ನ ಮಗಳು ಪರ್ಣಿಕಾ ಹುಚ್ಚಿ ಆಗ್ಬಿಡ್ತಾಳೆ. ಯಾಕೆ? ಅವಳ ಭಾವನ್ಗೋಸ್ಕರ. ಅವನೇನೋ ಆ ಪುಣ್ಯ ಹಿಂದೆ ತಿರುಗ್ತಾ ಇದ್ದಾನೆ, ಇವಳು ಅವನನ್ನ ಬಿಟ್ಟು ನನ್ನ ಹಿಂದೆ ತಿರುಗ್ತಾ ಇದ್ದಾಳೆ. ನಾನು ಹೋಗಿ ಅನಿರುದ್ಧ ಹಿಂದೆ ಸುತ್ತಾ ಇದ್ದೀನಿ. ನಿಧಿ ಬೇಕು ಅಂದ್ರೆ ಆ ಪುಣ್ಯ ನಾವು ಕಾಪಾಡ್ಕೋಬೇಕು. ನನ್ನ ಮಗಳು ಬೇಕು ಅಂತಾನೆ ಆ ಪುಣ್ಯ ಸಾಯ್ಲೇಬೇಕು. ತಡ ಆದ್ರೆ ನಿನ್ನ ಮಗಳು ಭಾವನ್ಗೋಸ್ಕರ ಪುಣ್ಯನ್ ಬೇಕಾದ್ರೂ ಸಾಯಿಸ್ತಾಳೆ. ಮದುವೆ ಮಾಡದೇ ಇದ್ರೆ ನೀನನ್ನು ಸಾಯಿಸ್ತಾಳೆ. ಹುಷಾರಾಗಿರು. ಅನಿರುದ್ಧಗೋಸ್ಕರ ಅವಳು ಏನು ಬೇಕಾದ್ರೂ ಮಾಡ್ತಾಳೆ, ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾಳೆ. ಭೂತಕಿ, ನೀನೇ ಏನಾದ್ರೂ ಒಂದ್ ಮಾಡಿ ಈ ಪ್ರೀತಿ ಕಥೆನ ಮುಗಿಸ್ಬೇಕು. ಮುಗಿಸೋ ದಾರಿ ಸಿಗುತ್ತೆ. ನನಗ್ ದಾರಿ ಸಿಕ್ತು. ಆ ಪುಣ್ಯ ಚರಿತ್ರೆನ ಮುಕ್ತಾಯ ಮಾಡೋದಕ್ಕೆ ಅದ್ಭುತವಾದ ದಾರಿ ಸಿಕ್ತು. ನೋಡಿದ್ದು ಸಾಕು, ಇವಾಗ ಎದ್ದೇಳಿ. ಮೈ ಮೇಲಿರೋ ಒಡವೆಗಳು ಮತ್ತೆ ಆಡಂಬರಗಳನ್ನ ಬಿಟ್ಟು ಮನುಷ್ಯರನ್ನೆಲ್ಲ ನಂಬೋದನ್ನ ಬಿಟ್ಬಿಟ್ಟಿದ್ದೀರಾ ಅನ್ನೋದು ಮರ್ತೋದೆ. ಸರಿ, ನಾನು ಏನು ಅಂತ ತೋರಿಸ್ತೀನಿ ನೋಡಿ.
ಈಗ್ಲಾದ್ರೂ ನಾನು ನಿಮ್ಗೆ ಸಹಾಯ ಮಾಡ್ಬೋದು ಅಂತ ನಂಬ್ತೀರಾ? ನಂಬ್ತೀನಿ. ಅಷ್ಟಕ್ಕೂ ನೀನ್ಯಾಕೆ ನನಗ್ ಸಹಾಯ ಮಾಡ್ತಿದ್ಯಾ? ನನ್ ಮೇಲಿರೋ ಅಭಿಮಾನದಿಂದನಾ? ಪುಣ್ಯನ್ ಮೇಲಿರೋ ದ್ವೇಷದಿಂದ. ನಿಜನಾ? ನಿನಗೂ ಅವಳ ಮೇಲೆ ಸೇಡಿದ್ಯಾ? ಇದೆ. ಏನಾ ಸೇಡು? ನಿನ್ಗೆ ನಿನ್ ಭಾವನ್ ಜೊತೆ ಮದ್ವೆ ಆಗೋದ್ ಮುಖ್ಯನಾ ಅಥವಾ ನನ್ ಸೇಡಿನ ವಿಚಾರ ಮುಖ್ಯನಾ? ನನ್ಗೆ ನನ್ ಭಾವ ಬೇಕು. ಹೇಳು, ಭಾವ ನನ್ನನ್ನ ಮದ್ವೆ ಮಾಡ್ಕೋಬೇಕು ಅಂದ್ರೆ ನಾನ್ ಏನ್ ಮಾಡ್ಬೇಕು? ಈಗಿಂದೀಗ್ಲೇ ಪುಣ್ಯನ ಮನೆಯಿಂದ ಹೊರಗೆ ಹಾಕ್ಬೇಕು. ಅವಳು ಹೋಗ್ತಾ ಇಲ್ವಲ್ಲ. ಮೇಲಾಗಿ ನಮ್ಮಮ್ಮ ಮತ್ತೆ ಮಾವಯ್ಯ ಕೂಡ ಅವಳನ್ನ ಕಳಿಸ್ತಾ ಇಲ್ಲ. ಒಂದ್ ವೇಳೆ ನಾನ್ ಹೇಳ್ದ ಹಾಗೆ ಮಾಡಿದ್ರೆ ಯಾರ್ ಕಣ್ಣಿಗೂ ಕಾಣ್ದೇ ಇರೋ ಹಾಗೆ ಪುಣ್ಯ ಈ ಮನೆ ಬಿಟ್ಟು ಹೋಗ್ಬಿಡ್ತಾಳೆ. ಆಗ ನಿನ್ಗೆ ಭಾವನ್ಗೆ ಮದ್ವೆ ಆಗುತ್ತೆ. ನಿಜನಾ? ನನ್ ಭಾವನ್ ಜೊತೆ ನನ್ ಮದ್ವೆ ಆಗುತ್ತೆ ಅಂದ್ರೆ ನೀನ್ ಏನ್ ಹೇಳಿದ್ರು ಮಾಡ್ತೀನಿ. ಹೇಳು, ನಾನ್ ಏನ್ ಮಾಡ್ಬೇಕು? ಮನೆ ಒಳಗಡೆ ಇರೋ ಆ ಶಕ್ತಿ ಆಯುಧನ ತಂದು ಊರಾಚೆ ಹಾಕ್ಬೇಕು. ಅಮ್ಮ, ಆ ಶಕ್ತಿ ಆಯುಧ ತಂದ್ರೆ ನಮ್ಮತ್ತೆ ನನ್ನನ್ನ ಸಾಯಿಸ್ತಾರೆ. ಅದು ಅಲ್ದೆ ಅದಿಲ್ದೆ ಹೋದ್ರೆ ನನ್ ಭಾವನ ಆ ಭುಜಂಗ ಸಾಯಿಸ್ತಾನೆ. ಭುಜಂಗನಿಗ್ ಬೇಕಾಗಿರೋದು ನಿಮ್ ಭಾವ ಅಲ್ಲ, ಆ ಪುಣ್ಯ. ಆ ಶಕ್ತಿ ಆಯುಧ ಇರೋದ್ರಿಂದ ಭುಜಂಗನಿಗೆ ಆ ಪುಣ್ಯನ ಸಾಯಿಸೋದಿಕ್ಕೆ ಆಗ್ತಿಲ್ಲ. ಅದನ್ನೇನಾದ್ರೂ ನಿನ್ ಮನೆಯಿಂದ ಆಚೆ ಹಾಕ್ದೆ ಅಂದ್ರೆ ಆ ಪುಣ್ಯ ಸಾಯೋದು, ನಿನಗ್ ನಿನ್ ಭಾವನ್ ಜೊತೆ ಮದ್ವೆ ಆಗೋದು ಖಂಡಿತ. ನಿಜನಾ? ನನ್ ಭಾವಂಗೇನೂ ಆಗಲ್ಲ ಅಲ್ವಾ? ಏನೂ ಆಗಲ್ಲ. ಒಂದ್ ವೇಳೆ ಆ ಭುಜಂಗ ನಿನ್ ಭಾವನ ಹತ್ರ ಬಂದ್ರೆ ನಾನ್ ನೋಡ್ಕೋತೀನಿ. ಕರೆಕ್ಟೇ. ಆದ್ರೆ ಆ ಶಕ್ತಿ ಆಯುಧನ್ ತರಕ್ ಮಾತ್ರ ನನ್ನ ಹತ್ರ ಆಗಲ್ಲ. ಈ ನಾಣ್ಯನ ತಗೊಂಡ್ ಹೋಗಿ ಆ ಪುಣ್ಯನ್ ಸೆರ್ಗ ಕಟ್ಟು. ಇದ್ರಲ್ಲಿರೋ ಮಂತ್ರಶಕ್ತಿಯಿಂದ ಪುಣ್ಯ ನಿನ್ವಶ ಆಗ್ತಾಳೆ. ನೀನ್ ಏನ್ ಹೇಳ್ತೀಯೋ ಅದನ್ ಮಾಡ್ತಾಳೆ. ಅಂದ್ರೆ ಆ ಪುಣ್ಯನ ಹತ್ರನೇ ಶಕ್ತಿ ಆಯುಧನ್ ತರಿಸಿ ಸಿಕ್ಕಾಕ್ಸ್ಬೇಕು ಅಷ್ಟೇ ಅಲ್ವಾ?